ವಿಶ್ವವಿಖ್ಯಾತ ಬಾದಾಮಿಯ ಐತಿಹಾಸಿಕ ಗುಹಾಂತರ ದೇವಾಲಯದಲ್ಲಿ ಇತ್ತೀಚೆಗೆ ನಡೆದ ಘಟನೆಯೊಂದು ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲಿನ ಮೇನ ಬಸದಿ ದೇವಸ್ಥಾನದ ಆವರಣದಲ್ಲಿ ಸಿಬ್ಬಂದಿಯೊಬ್ಬರು ನಿಯಮಗಳನ್ನು ಗಾಳಿಗೆ ತೂರಿ ಚಪ್ಪಲಿ ಧರಿಸಿ ಕುಳಿತಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಐತಿಹಾಸಿಕ ಮತ್ತು ಪವಿತ್ರ ಸ್ಥಳದಲ್ಲಿ ಪಾಲಿಸಬೇಕಾದ ಕನಿಷ್ಠ ಶಿಷ್ಟಾಚಾರವನ್ನು ಸಿಬ್ಬಂದಿಯೇ ಮರೆತಿರುವುದು ಪ್ರವಾಸಿಗರ ಮತ್ತು ಸ್ಥಳೀಯ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಸ್ಥಳದಲ್ಲಿದ್ದ ಪ್ರವಾಸಿಗರು ಈ ಬಗ್ಗೆ ಪ್ರಶ್ನಿಸಿದಾಗ ಸಂಬಂಧಪಟ್ಟ ಸಿಬ್ಬಂದಿ ಸಮರ್ಪಕವಾಗಿ ಸ್ಪಂದಿಸದೆ ಉದ್ದಟತನದಿಂದ ವರ್ತಿಸಿದ್ದಾರೆ ಎನ್ನಲಾಗಿದೆ. ಈ ಘಟನೆಯು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಐತಿಹಾಸಿಕ ತಾಣಗಳ ಪಾವಿತ್ರ್ಯತೆಯನ್ನು ಕಾಪಾಡುವಲ್ಲಿ ಸಂಬಂಧಪಟ್ಟ ಇಲಾಖೆ ವೈಫಲ್ಯ ಅನುಭವಿಸುತ್ತಿದೆಯೇ ಎಂಬ ಪ್ರಶ್ನೆ ಮೂಡಿದೆ. ಇಂತಹ ಘಟನೆಗಳು ನಮ್ಮ ಪರಂಪರೆಗೆ ಧಕ್ಕೆ ತರುತ್ತವೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಕರ್ತವ್ಯ ಲೋಪ ಎಸಗಿದ ಮತ್ತು ನಿಯಮ ಉಲ್ಲಂಘಿಸಿದ ಸಿಬ್ಬಂದಿಯ ಮೇಲೆ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ನಮ್ಮ ಐತಿಹಾಸಿಕ ಸಂಪತ್ತನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಸರ್, ನೀವೆಲ್ಲ ನಿಂತ್ಕೊಳ್ಬೇಕು. ಇಂಥವ್ರಿಗೆಲ್ಲ ಮಾಡಿದಕ್ಕೆ ನಾವು ಪ್ರೋತ್ಸಾಹ ಕೊಡೋದ್ರಿಂದನೇ ಇಂಥವ್ರು ನಮ್ಮ ಮೇಲೆ ಇರ್ತಾರೆ. ಹಿಂದುತ್ವ ಯಾವಾಗ ಹೋಗುತ್ತೆ? ಇಂಥವ್ರೆ ಚಪ್ಪಲ್ ಹಾಕೊಂಡು ಒಳಗಡೆ ಕೂತಿದ್ದಾಳೆ. 7 ಸತಿ ಹೇಳಿದೀನಿ. ಮತ್ತೆ ಅವಳ ಸ್ಟಾಫ್ ಅಂತೆ, ಅವಳ ಸ್ಟಾಫ್ ಅಂತೆ. ನಾವು ಬಿಡ್ಬೇಕಂತೆ ಇವಳಿಗೆ. ಏನಾಗ ಕಾಮನ್ ಸೆನ್ಸ್ ಇಲ್ವಾ? ನಾವು ಹೋಗ್ತೀವಪ್ಪ ದರ್ಗಾಗೆ, ನಾವು ಚಪ್ಪಲ್ ಹಾಕೊಂಡು ಹೋಗ್ತೀವ? Let her cry. Her name is Roshni Mustafi, guys, and she is not supposed to go with footwear inside the temple. अभी ड्रामा करके